ಹಾಯ್ ಎಲ್ರಿಗೂ ನನ್ನ ಪ್ರೀತಿಯ ನಮಸ್ಕಾರಗಳು. ಸಿನಿ ಪಯಣ ಚಾನಲ್ಗೆ ಎಲ್ಲರಿಗೂ ಕೂಡ ಆತ್ಮೀಯವಾದ ಸ್ವಾಗತ. ಇವತ್ತು ಫೆಬ್ರವರಿ 26, 2026ನೇ ಇಸವಿಯಲ್ವ. ಇವತ್ತಿನ ಒಂದು ವಿಶೇಷ ಏನಂದರೆ ನಮ್ಮ ರಶ್ಮಿಕಾ ಮತ್ತು ವಿಜಯ್ ಅವರ ಮದುವೆ. ರಶ್ಮಿಕಾ ಮಂದಣ್ಣ ಮತ್ತು ವಿಜಯ್ ದೇವರಕೊಂಡ ಅವರ ಮದುವೆ. ನೀವು ಯಾರು ಹೋಗಿದ್ದೀರಾ, ಯಾರು ಹೋಗಿಲ್ಲ ನನಗೆ ಕಮೆಂಟ್ ಮಾಡಿ. ಜಸ್ಟ್ ತಮಾಷೆ. ಯಾಕಂದರೆ ಒಟ್ಟಲ್ಲಿ ಕರ್ನಾಟಕದ 11 ಜನಕ್ಕೆ, 11 ದಿಗ್ಗಜರಿಗೆ ಇವರ ಒಂದು ಆಮಂತ್ರಣ ಪತ್ರಿಕೆ ಕೂಡ ಬಂದಿದೆ ಅಂತೆ. ಶಿವರಾಜ್ಕುಮಾರ್, ರವಿಚಂದ್ರನ್, ಆಮೇಲೆ ಅಶ್ವಿನಿ, ಪುನೀತ್ ರಾಜ್ಕುಮಾರ್, ಯಶ್, ಧ್ರುವ, ನಂತರದಲ್ಲಿ ಕಿಚ್ಚ ಸುದೀಪ, ಶಿಖರಂಗನಾಥ್, ಹೀಗೆ 11 ಜನಕ್ಕೆ ಆಮಂತ್ರಣ ಪತ್ರಿಕೆ ಕೂಡ ಕೊಟ್ಟಿದ್ದಾರೆ. ಯಾರು ಹೋಗ್ತಾರೆ, ಯಾರು ಹೋಗಿಲ್ಲ ಎಲ್ಲ ನಂತರಲ್ಲಿ ಗೊತ್ತಾಗಲಿಕ್ಕಿದೆ. ಇದು ನಿಜಾನ ಸುಳ್ಳ ಅಂತ ಕೂಡ ನಂತರಲ್ಲೇ ಗೊತ್ತಾಗಬೇಕು. ಒಟ್ಟಲ್ಲಿ ಇವರ ಮದುವೆ ನಡೆದು ಹೋಗಿದೆ. ಒಳ್ಳೊಳ್ಳೆಯ ದಿಗ್ಗಜರೆಲ್ಲ ಬಂದಿದ್ದಾರೆ. ನಮ್ಮ ಒಂದು ಚಿತ್ರರಂಗದ, ಭಾರತದ ಒಂದಷ್ಟು ಚಿತ್ರರಂಗದ ಗಣ್ಯರೆಲ್ಲ ಹಾಜರಿದ್ದರು. ಒಟ್ಟಲ್ಲಿ ಸುಖವಾಗಿ ಅವರ ಮದುವೆ ನಡೆದಿದೆ. ಅವರಿಬ್ಬರು ಕೈ ಹಿಡಿದು ದಾಂಪತ್ಯ ಜೀವನಕ್ಕೆ ಕಾಲಿರಿಸಿದ್ದಾರೆ. ಹಾಗೆ ಅವರ ಜೀವನದ ಹಿಂದೆ ಏನಾಗಿತ್ತೋ, ಮುಂದೆ ಏನಾಗಲಿಕ್ಕಿದೋ ಅದು ಯಾರಿಗೂ ಗೊತ್ತಿಲ್ಲ. ಅದು ಡೆಸ್ಟಿನಿ ಅಲ್ವ. ಈಗ ಮದುವೆ ಅಂದರೆ ಕೂಡ ಹಾಗೆ ಒಂದು ಡೆಸ್ಟಿನಿ ಅಲ್ವ. ಈಗ ನಮ್ಗೆ ಗೊತ್ತಾಗುತ್ತೆ ಅವರು ಹೇಗೆ ನಮ್ಮ ರಕ್ಷಿತ್ ಅವರ ಕೈ ತಪ್ಪಿ ಹೋದರು ಇರ್ಬೋದು. ರಕ್ಷಿತ್ ಶೆಟ್ಟಿಗೆ ಮಾಮೂಲಿಯಾಗಿ ನೋವು ಇರ್ಬೋದು. ಯಾಕಂದರೆ ಅದು ಮದುವೆ ಅಂದರೆ ಸ್ವರ್ಗದಲ್ಲೇ ನಿಶ್ಚಯ ಆಗಿರೋದು. ನಾವು ಹುಟ್ಟುವಾಗಲೇ ನಮ್ಮನ್ನು ಅದು ಬರೆದು ಕಳಿಸಿರೋದು ಮದುವೆ ಅಂದರೆ. ಹಾಗಾಗಿ ಒಂದು ಒಳ್ಳೆಯ ಡೆಸ್ಟಿನಿ ಪ್ರಕಾರ ನಮ್ಮ ರಕ್ಷಿತ್ ಶೆಟ್ಟಿಯವರ ಕೈತಪ್ಪಿಯವರು ಹೋಗಿರ್ಬೋದು. ಆದರೆ ರಿಷಬ್ ಶೆಟ್ಟಿ ಆಗಲಿ, ರಕ್ಷಿತ್ ಶೆಟ್ಟಿ ಆಗಲಿ, ಪ್ರಮೋದ್ ಶೆಟ್ಟಿ ಆಗಲಿ, ರಾಜ್ಬಿ ಶೆಟ್ಟಿ ಆಗಲಿ ಯಾರಿಗೂ ಕೂಡ ಆಮಂತ್ರಣ ಪತ್ರಿಕೆ ಇರಲಿಲ್ಲ. ಇದ್ದರೂ ಕೂಡ ಖಂಡಿತ ಅವರು ತಗೊಳ್ತಾನೆ ಇರಲಿಲ್ಲ. ಯಾಕಂದರೆ ಅವರ ಸುದ್ದಿ ಕೇಳಿದ್ರೇ ನಮ್ಮ ರಿಷಬ್ ಶೆಟ್ಟಿಗೆ ಮತ್ತು ಪ್ರಮೋದ್ ಶೆಟ್ಟಿಗೆಲ್ಲ ಸಿಟ್ಟು ಬರುತ್ತೆ. ಹಾಗಾಗಿ ಅವರು ರಕ್ಷಿತ್ ಅವ್ರನ್ನ ಮದುವೆ ಆಗಿಲ್ಲ ಅಂತಲ್ಲ, ಅವರು ಎಲ್ಲೋ ಒಂದು ಇಂಟರ್ವ್ಯೂಲ್ಲಿ ಹೇಳಿದರು, ನನ್ನ ಫಸ್ಟ್ ಸಿನಿಮಾ ತೆಲುಗು ಅಂತ. ಅದಲ್ಲಿ ಇವರಿಗೆ ಬಹಳ ನೋವಾಗಿದೆ. ಯಾಕಂದರೆ ಅವರು ಇವತ್ತು ಈ ಮಟ್ಟಕ್ಕೆ, ಇಷ್ಟು ದೊಡ್ಡ ಮಟ್ಟಕ್ಕೆ ಸಂಭಾವನೆ ಪಡೀತಾರೆ, ಇಷ್ಟು ದೊಡ್ಡ ಮಟ್ಟಕ್ಕೆ ಹೆಸರು ಮಾಡಿದ್ದಾರೆ ಅಂದರೆ ಅವರಿಗೆ ಅದು ಕೊಟ್ಟಿದ್ದು, ಬುನಾದಿ ಹಾಕಿ ಕೊಟ್ಟಿದ್ದೇ ನಮ್ಮ ಕನ್ನಡ ನೆಲ, ನಮ್ಮ ಕನ್ನಡ ಚಿತ್ರರಂಗ. ಹಾಗಾಗಿ ಅವರು ಅದನ್ನು ಮರಿಬಾರ್ದಿತ್ತು. ತುಂಬ ದೊಡ್ಡ ತಪ್ಪು ಮಾಡಿದ್ದಾರೆ. ಅವರು ಏನೇ ಮಾಡಲಿ, ತಪ್ಪು ಮಾಡಲಿ, ಅವರು ಕನ್ನಡವನ್ನು ಹೇಗಾದರೂ ಇಟ್ಟುಕೊಳ್ಳಿ. ಆದರೆ ನಾವು ಕನ್ನಡ ಜನತೆ ಅವರನ್ನು ತುಂಬ ಒಳ್ಳೆಯವರಲ್ವ. ಕನ್ನಡ ಜನತೆ ಅವರನ್ನು ತುಂಬ ಪ್ರೀತಿಸ್ತಾರೆ. ಹಾಗಾಗಿ ಅವರಿಗೆ ಆಶೀರ್ವಾದ ಮಾಡಿರ್ತಾರೆ, ಇವತ್ತು ಅವರಿಗೆ ಹಾರೈಸಿರ್ತಾರೆ. ಯಾಕಂದರೆ ಜೋಡಿ ಒಂದು ಒಳ್ಳೆಯ ಅದ್ಭುತ ಜೋಡಿ, ಶುಭವಾಗಲಿ. ಒಟ್ಟಲ್ಲಿ ಯಾವತ್ತೂ ಅವರನ್ನು ನಮ್ಮ ರಕ್ಷಿತ್ ಶೆಟ್ಟಿ ಆಗಲಿ, ರಿಷಬ್ ಶೆಟ್ಟಿ ಆಗಲಿ, ರಾಜ್ಬಿ ಶೆಟ್ಟಿ, ಪ್ರಮೋದ್ ಶೆಟ್ಟಿ ಅವರು ಕೂಡ ಅವರನ್ನು ಒಂದು ಮಾತು ಏನು ಹೇಳಲಿಲ್ಲ. ಅವರಿಗೆಲ್ಲ ನೋವಾಗಿದ್ದಂದರೆ ಸಿನಿಮಾದ ಕನ್ನಡ ಒಂದು ಚಿತ್ರರಂಗದ ಬಗ್ಗೆ ಅವರು ನನ್ನನ್ನು ಕನ್ನಡ ಚಿತ್ರರಂಗ ಮೊದಲಿನ ಸಲ ಪರಿಚಯ ಮಾಡಿಸಿದಂಥವರು ಖಂಡಿತವಾಗಿ ಹೇಳಲಿಲ್ಲ. ಹಾಗಾಗಿ ನಾನು ಆಂಧ್ರದಲ್ಲಿ ಹುಟ್ಟಿದ್ದು, ಇಂಥ ಕೆಲವು ಅಹಂಗಳಿಂದೆಲ್ಲ ಇವರು ದೂರ ಮಾಡಿದ್ದಾರೆ. ಆದರೆ ಮದುವೆ ಅದು ಯಾವ ರೀತಿಯಲ್ಲಿ ಅವರ ಮದುವೆ ಮುರಿಯಿತೋ ಅದಕ್ಕೆ ಅವರಿಬ್ಬರು ಕಾರಣಕರ್ತರಾಗಿರ್ಬೋದು. ಅದು ಅವರಿಗಿಬ್ಬರಿಗಷ್ಟೇ ಗೊತ್ತಿರುವಂಥ ವಿಚಾರ. ಅದು ನಮ್ಮಂತಹ ಅವರ ವೈಯಕ್ತಿಕ ವಿಚಾರ ನಮಗೆ ಬೇಡ ಅಲ್ವ ಇಂತಹ ಒಳ್ಳೆಯ ಒಂದು ಸಂದರ್ಭದಲ್ಲಿ. ಯಾಕಂದರೆ ಮದುವೆ ಆದಮೇಲೆ ಹೆಣ್ಣು ಮಕ್ಕಳು ಯಾರೇ ಆಗಲಿ, ಎಷ್ಟು ದೊಡ್ಡವರಾಗಲಿ ಚಿಕ್ಕವರಾಗಲಿ, ಹೋದ ಮನೆಯಲ್ಲಿ ಸುಖವಾಗಲಿ. ಹಾಗೆ ವಿಷಯಕ್ಕೆ ಬರೋಣ. ರಶ್ಮಿಕಾ ವಿಜಯ್ ಪ್ರೀತಿ, ಪ್ರೇಮ, ಪ್ರಣಯ, ಗಾಸಿಪ್ ಮತ್ತು ಕೊನೆಯಲ್ಲಿ ಮದುವೆ ಕತೆ. ಒಂದು ಕನಸಿನಿಂದ ಶುರುವಾದ ಸ್ನೇಹ, ಒಂದು ಸೆಟ್ಟಲ್ಲಿ ಶುರುವಾದ ಸ್ನೇಹ, ಚಿತ್ರರಂಗದ ಒಂದು ಗದ್ದಲದ ನಡುವೆ, ಕ್ಯಾಮರಾ ಮತ್ತು ಬೆಳಕಿನ ನಡುವೆ ಶುರುವಾದ ಸ್ನೇಹ. ನಂತರಲ್ಲಿ ಬರಬಾರ್ದು ಅವರಿಬ್ಬರು ಆಟ ಆಡ್ತಾ ಪ್ರೀತಿಸಲಿಕ್ಕೆ ಶುರು ಮಾಡಿದರು. ನಂತರದಲ್ಲಿ ಅದು ಒಂದು ಪ್ರೇಮಕ್ಕೆ ತಿರುಗಿತು. ನಂತರ ಒಬ್ಬರನ್ನೊಬ್ಬರು ಬಿಟ್ಟಿರಲಾರದಷ್ಟು ಅವರು ತಾವು ಪ್ರೀತಿ ಮಾಡ್ತಾಯಿದ್ರು. ಆನಂತರ ಅವರೊಬ್ಬರನ್ನೊಬ್ಬರು ಚೆನ್ನಾಗಿ ಅರ್ಥಕೊಂಡಿದ್ದರು. ಯಾಕೆಂದರೆ ಅವರ ಇಬ್ಬರ ನಡುವಿನ ವಯಸ್ಸು ಕೂಡ ಅಷ್ಟೊಂದು ದೊಡ್ಡ ವ್ಯತ್ಯಾಸವೂ ಇರಲಿಲ್ಲ. ಅವಳೇ ಮುದ್ದಾದ ನಗು, ಮುದ್ದಾದ ಸೌಂದರ್ಯ, ಮುಗ್ಧ ಸೌಂದರ್ಯ, ಸರಳ ಹೃದಯ. ಅವನು ಶಾಂತ ವ್ಯಕ್ತಿತ್ವ ಮತ್ತು ಒಳ್ಳೆಯ ನಗು, ಒಳ್ಳೆಯ ಮಾತು. ಸೆಟ್ಟಿನಲ್ಲಿ ಮೊದಲ ಭೇಟಿ, ಸಾಮಾನ್ಯ ಭೇಟಿನೇ ಅವ್ರದ್ದು ಆಗಿರೋದು. ಆ ಸಾಮಾನ್ಯ ಭೇಟಿಯಿಂದ ಅವ್ರಿಗೆ, ಯಾಕಂದರೆ ಮೊದಲು ಪರಿಚಯನೇ ಇರಲಿಲ್ಲ. ಕನ್ನಡದಲ್ಲಿ ಮಾಡಿದಾಗ ನಮ್ಮ ಕನ್ನಡದ ರಶ್ಮಿಕಾ ಮಂದಣ್ಣ ಅವರು ಒಂದೇ ಒಂದು ದಿವಸದಲ್ಲಿ ನ್ಯಾಷನಲ್ ಸ್ಟಾರ್ ಆದ್ರಲ್ವ. ಈಗ ಅವರು ತೆಲುಗು ರಾಜ್ಯಕ್ಕೆ ಹೋಗಿ ಅವರು ನ್ಯಾಷನಲ್ ಸ್ಟಾರ್ ಆಗಿದ್ದಲ್ಲ, ಅವರು ಕನ್ನಡದಿಂದಲೇ ಅವರು ನ್ಯಾಷನಲ್ ಸ್ಟಾರ್ ಆಗಿರೋದು. ಹಾಗಾಗಿ ಯಾವತ್ತೂ ಅವರು ಕನ್ನಡದ ನೆಲದ ಹೆಣ್ಣು ಮಾಡೋರು. ಏನೇ ಹೇಳಲಿ, ಏನೇ ಎಲ್ಲೇ ಹೋಗಲಿ, ಅವ್ರು ನಿಜವಾಗ್ಲೂ ಎಷ್ಟೇ
ಎಷ್ಟೇ ಭಾಷೆಯಲ್ಲಿ ಅವರು ಅಭಿನಯ ಮಾಡಲಿ, ಯಾಕಂದರೆ ಇವತ್ತು ನಮ್ಮ ಒಟ್ಟಲ್ಲಿ ಭಾರತ ಚಿತ್ರರಂಗದಲ್ಲಿ ಅತ್ಯಂತ ಹೆಚ್ಚಿನ ಸಂಭಾವನೆ ಪಡೆಯುವ ನಟಿ ಅಂತ ಹೇಳಿದ್ದು ತಪ್ಪಾಗಲಾರದು. ಯಾಕಂದರೆ ಅವರು ಅತ್ಯಂತ ಜಾಸ್ತಿ ಟ್ಯಾಕ್ಸ್ ಪೇ ಮಾಡಿದ ಕರ್ನಾಟಕದ ಕೊಡಗಿನ ಬೆಡಗಿ, ಅದು ಕೂಡ ಹೌದು. ಟ್ಯಾಕ್ಸ್ ಅದೆಲ್ಲ ಕರೆಕ್ಟಾಗಿ ಪೇ ಮಾಡ್ತಾರೆ. ಮತ್ತು ಹೊರಗಡೆ ಯಾರೇ ಅಭಿಮಾನಿಗಳನ್ನು ಕಂಡ್ರೆ ಮಾತಾಡ್ತಾರೆ, ಕ್ಯಾಮರಾ ಕಂಡ್ರೆ ಕೈ ಬೀಸಿ ಸನ್ನೆ ತೋರಿಸ್ತಾರೆ. ಇದೆಲ್ಲ ಒಳ್ಳೆಯ ಗುಣ ಇದೆ. ಎಲ್ಲೋ ತಪ್ಪು ನಡೆದಿದೆ, ಅದು ವಯಸ್ಸಿನ ಮಿಸ್ಟೇಕು, ಅದು ಏನು ಅಂತ ಅವರಿಗೆ ಅಷ್ಟೇ ಗೊತ್ತು. ಹಾಗೆ ನಿಧಾನವಾದ ಬೆಳೆದ ಸ್ನೇಹ ಇದೆ ಅಲ್ವ. ನಂತರದಲ್ಲಿ ಹೆಮ್ಮರಾಯಿತು, ಒಬ್ಬರನ್ನೊಬ್ಬರು ಗೊತ್ತಿಲ್ಲದೆ ಅವರಿಗಿಬ್ಬರ ನಡುವೆ ಆತ್ಮೀಯತೆ ಶುರುವಾಯಿತು. ಅರಿವಿಲ್ಲದೆ ವಿಶೇಷ ಬಾಂಧವ್ಯ ಕೂಡ ಅವರ ಹತ್ರ ಹುಟ್ಟಿತು. ಯಾಕಂದರೆ ಅವರೆಲ್ಲೇ ಹೋಗುವಾಗ ಒಟ್ಟಿಗೆ ಹೋಗ್ತಾಯಿದ್ರು, ಒಟ್ಟಿಗೇ ಕೂತ್ಕೊಳ್ತಾಯಿದ್ರು. ಅವರ ಯಾರ ಭಯನೂ ಕೂಡ ಅವರಿಗೆ ಇರಲಿಲ್ಲ. ಯಾಕಂದರೆ ಅವರು ಅಂದರೆ ಅಂಥ ಒಳ್ಳೆಯ ಬಾಂಡಿಂಗ್ ಇತ್ತು ಇಬ್ಬರ ನಡುವೆ. ಅಂದರೆ ಬಹುಶಃ ರಕ್ಷಿತ್ ಅವರನ್ನು ಮರೆಯುವಷ್ಟು ಪ್ರೀತಿನ ನಮ್ಮ ಇವರು ಯಾರು ದೇವರಕೊಂಡ ಕೊಟ್ಟಿರ್ಬೋದೋ ಏನೋ, ಹೇಳಲಿಕ್ಕಾಗಲ್ಲ. ಮನಸ್ಸು ದುಡ್ಡು ಯಾರನ್ನು ಯಾವಾಗ ಬದಲಿಸುತ್ತೋ ಅದು ಅವರವರಿಗೆ ಅಷ್ಟೇ ಗೊತ್ತು. ಒಟ್ಟಲ್ಲಿ ಅವರು ಇವತ್ತು ದೇವರಕೊಂಡನ ಸೊತ್ತಾಯಿತು. ಹಾಗಾಗಿ ನೋಡಿ, ಅವರ ಎಲ್ಲ ಒಂದು ವೈರಲ್ ಫೋಟೋ, ಟ್ರೆಂಡಿಂಗ್ ಫೋಟೋಗಳಿಗೆ ಅವರು ಇವತ್ತು ತೆರೆ ಎಳೆದು ಬಿಟ್ಟರು. ಆದರೆ ನೋಡಿ, ರಶ್ಮಿಕಾ ಇವತ್ತು ಮೊದಲು ಹೇಗಿತ್ತು, ಮೊದಲು ಒಂದು ಸಿನಿಮಾದಿಂದ ಸ್ಟಾರ್ಟ್ ಮಾಡಿದವರು, ಇವತ್ತು ಅವರು ದೊಡ್ಡ ಒಂದು ಸ್ಟಾರ್ ನಟಿ, ಅತ್ಯಂತ ಹೆಚ್ಚು ಸಂಭಾವನೆ ಪಡೆಯುವ ನಟಿ. ಮೂಲತಃ ಅವರು ಕೊಡಗಲ್ಲಿ ಕೂಡ ತುಂಬ ಬಡತನ ಇರಲಿಲ್ಲ ಅವರಿಗೆ. ಸಾಮಾನ್ಯವಾದ ಒಳ್ಳೆಯ ಒಂದು ಶ್ರೀಮಂತ ಕುಟುಂಬನೇ, ತುಂಬ ಶ್ರೀಮಂತಿಕೆ ಅಲ್ಲಂದರೂ ಒಂದು ಸಾಧಾರಣ ಶ್ರೀಮಂತಿಕೆ ಕುಟುಂಬದಿಂದ ಬಂದವಳು. ಆದರೆ ಇವತ್ತು ದೇವರಕೊಂಡವರ ಅಮ್ಮ ಮಾಧವಿಗೂ ಕೂಡ ರಶ್ಮಿಕಾ ಅವ್ರನ್ನ ಬಹಳ ಇಷ್ಟ ಇದೆ ಅಂತೆ. ಆದರೆ ಅವರೊಂದು ಷರತ್ತು ಕೊಟ್ಟಿದ್ದಾರೆ. ಅಂದರೆ ಅತ್ತೆ ಯಾವಾಗಲೂ ಅತ್ತೆನೇ ಅಲ್ವ, ಅತ್ತೆ ಅಮ್ಮ ಆಗಲಿಕ್ಕೆ ಸಾಧ್ಯವಿಲ್ಲ, ಸೊಸೆ ಮಗಳಾಗಲಿಕ್ಕೆ ಸಾಧ್ಯ ಇಲ್ಲ. ಇದು ಹಿರಿಯರ ಮಾತು ಅಲ್ವ, ಅದು ಸತ್ಯ ಅಲ್ವ. ಹಾಗೆ ಅವರ ದೇವರಕೊಂಡವರ ತಾಯಿ ಮಾಧವಿ ಒಂದು ಷರತ್ತು ಹಾಕಿದ್ರಂತೆ. ಅವರು ನನ್ನ ಮಗ ತುಂಬ ಒತ್ತಡದಲ್ಲಿರುವಾಗ ಅದನ್ನೆಲ್ಲ ಸರಿಪಡಿಸಿಕೊಂಡು ಕುಟುಂಬವನ್ನು ಚೆನ್ನಾಗಿ ಪ್ರೀತಿ ಮಾಡಬೇಕು ಅಂತ. ಆದರೆ ದೇವರಕೊಂಡವರಿಗಿಂತ ಒಂದು ಕೈ ಮೇಲೇ ಇದ್ದಾರೆ ರಶ್ಮಿಕಾ. ಅವರು ಕೂಡ ಬ್ಯುಸಿಯಾದ ನಟಿ. ಬ್ಯುಸಿ ಅಂದ ತಕ್ಷಣ ಒತ್ತಡ ಬರೋದು ಸಹಜ ಅಲ್ವ. ಅವರಿಗೂ ಕೂಡ ಬಹಳ ಒತ್ತಡ ಇರುತ್ತೆ. ಅವರು ಕೂಡ ಕೋಟಿ ಸಂಪಾದನೆ ಮಾಡ್ತಾರೆ. ಆದರೆ ಅವರ ಒತ್ತಡಕ್ಕೂ ಕೂಡ ಇವರು ಸಹಕರಿಸಬೇಕಲ್ವೇ. ಅದು ಇವತ್ತು ಹೋಯ್ತಲ್ವ, ಹೆಣ್ಣು ಗಂಡು ಅನ್ನೋ ಒಂದು ಭೇದನೆ ಹೋಗಿದೆ. ಹಾಗಾಗಿ ಅವರ ಮಾತು ಅಷ್ಟು ನನಗಂತೂ ಹಿಡಿಸಿಲ್ಲ. ಅದು ಮುಂದೆ ಕಾದು ನೋಡಬೇಕು. ಮುಂದೆ ಇನ್ನಷ್ಟು ಅವರು ಬ್ಯುಸಿಯಾಗಿರ್ತಾರೆ. ಆಗ ಅವರ ಅತ್ತೆ ಮಾತಿಗೆ ಬದ್ಧರಾಗಿರ್ತಾರೋ ಹೇಗೆ ಅಂತ ನಮ್ಗೆ ಗೊತ್ತಿಲ್ಲ. ಯಾಕಂದರೆ ಸಾಧಾರಣ ಒಂದು ಗೃಹಿಣಿ ಗಂಡನ ಪ್ರತಿಯೊಂದು ಒತ್ತಡಕ್ಕೂ ಅದಕ್ಕೂ ಇದಕ್ಕೂ ಎಲ್ಲ ಮಣಿದು ಅದರ ಹಿಂದೆ ಹೋಗ್ಬೋದು. ಆದರೆ ಇಬ್ಬರೂ ವರ್ಕಿಂಗ್ ಮಾಡುವಾಗ ಅದು ಆ ಥರ ಇನ್ನೊಬ್ಬರ ಒತ್ತಡಕ್ಕೆ ಒಬ್ಬರು ಸಿಗ್ತಾರೆ ಅನ್ನೋದು ಡೌಟ್ ಇದೆ. ಹಾಗೆ ಅತ್ತೆ ಈ ಷರತ್ತಿಗೆ ನಮ್ಮ ರಶ್ಮಿಕಾ ಅವರು ಏನು ಮಾಡ್ತಾರೆ ಅಂತ ಕಾದು ನೋಡಬೇಕು. ಯಾಕಂದರೆ ಅವರು ಗೃಹಿಣಿ ಅಲ್ಲ, ಅವರು ಒಳ್ಳೆ ಕೋಟಿ ಸಂಭಾವನೆ ಪಡೆಯುವಂಥ ಒಳ್ಳೆಯ ಅದ್ಭುತವಾದ ನಮ್ಮ ಭಾರತದ ಚಿತ್ರರಂಗಕ್ಕೆ ಬೇಕಾದ ನಟಿ. ಅವರಿಗೆ ಸಿಗುವ ಅವಕಾಶಕ್ಕೆ ಲೆಕ್ಕ ಇಲ್ಲ. ಒಂದರಿಂದಂತೆ ಒಂದು ಅವಕಾಶಗಳು ಅವರಿಗೆ ಸಿಗ್ತಾನೇ ಇದೆ. ಅವರು ಯಾವ ಅವಕಾಶಗಳನ್ನು ಕೂಡ ಅವರು ಕೈ ಬಿಡ್ತಾ ಇಲ್ಲ. ಹಾಗೆ ಇವರ ಜೀವನ ಹೇಗಿತ್ತಂದರೆ, ಒಂದು ದಿನ ಇಬ್ಬರ ಮನಸ್ಸು ಕೂಡ ಪರಸ್ಪರ ಒಂದಾಯಿತು. ಜಗತ್ತಿನ ಎಲ್ಲ ಗಾಸಿಪ್ಗಳಿಗೆ ಇವರು ತೆರೆ ಹಾಕಿದರು. ಗಾಸಿಪ್ಗಳ ನಡುವೆ ಅವರಿಗೆ ಒಂದು ಒಳ್ಳೆಯ ಬಾಂಧವ್ಯ ಭಾವನೆ ಎಲ್ಲವೂ ಬೆಳೀತಲ್ವ. ಇದು ಬರೀ ಗಾಸಿಪು ಡ್ರಾಮಾಗಳು ಮಾತ್ರ ಆಗಿರಲಿಲ್ಲ. ಒಂದು ಸರಳ ಸುಂದರವಾದ ಪ್ರೀತಿ ಕೊನೆಗೆ ಅದನ್ನು ಒಂದು ಸೇರುವ ದಿನ ಬಂತು. ಕುಟುಂಬದ ಎಲ್ಲರ ಸಮ್ಮುಖದ ಮುಂದೆನೇ ನಗು ಖುಷಿ ಸಂತೋಷಗಳ ನಡುವೆ ಇಬ್ಬರು ಕೂಡ ಇವತ್ತು ಒಂದಾದರು, ಅಪ್ಪಿಕೊಂಡ್ರು. ಅದರಲ್ಲಿ ನಮ್ಮ ಸ್ವಲ್ಪ ಕರ್ನಾಟಕ ಜನತೆಗೆ ಬೇಸರ ಆಗಿದೆ ಬಿಟ್ಟರೆ ಇನ್ನೆಲ್ಲರೂ ಅವರ ಒಂದು ಜೋಡಿಯನ್ನು ಖುಷಿಯಿಂದಲೇ ನೋಡ್ತಾ ಇದ್ದಾರೆ. ಯಾಕಂದರೆ ಕರ್ನಾಟಕದ ಜನತೆಗೆ ನಮ್ಮ ರಕ್ಷಿತ್ ಶೆಟ್ಟಿಗೆ ಮೋಸ ಆಗಿದೆ ಅನ್ನೋ ಬೇಜಾರಿದೆ. ಅದನ್ನು ರಕ್ಷಿತ್ ಶೆಟ್ಟಿಯವರು ಎಲ್ಲಿ ತೋರಿಸ್ಕೊಳ್ತಾ ಇಲ್ಲ. ಆದರೆ ಅವರಿಗೆ ಒಳಗಡೆ ಇರ್ಬೋದಲ್ವ. ಯಾಕಂದರೆ ಮೊದಲ ಪ್ರೀತಿ ಅಂದರೆ ತುಂಬ ಏನು ಹೇಳೋದು, ಅದು ಪ್ರೆಷಸ್ ಪ್ರೀತಿ ಅಂತ ಹೇಳ್ಬೋದಲ್ವ. ಅದನ್ನು ನಮ್ಮ ರಕ್ಷಿತ್ ಶೆಟ್ಟಿಯವರು ಸೀರಿಯಸ್ ಆಗಿ ತಗೊಂಡಿದ್ದರು. ಹಾಗೆ ಎಂಗೇಜ್ಮೆಂಟ್ ಕೂಡ ನಡೆದಿತ್ತಲ್ವ. ಅವರ ಭಾವನೆಗಳಿಗೆ ಬಹಳ ಪೆಟ್ಟಾಗಿರ್ಬೋದು. ಹಾಗಾಗಿ ಅವರಿಗೆ ಕನ್ನಡ ಜನತೆಗೆ, ಅವರಿಗೆ ನಮ್ಮ ಕನ್ನಡದ ನಟನೆಗೆ ಪೆಟ್ಟಾದಾಗ ನಮ್ಮ ಕರ್ನಾಟಕದ ಜನತೆಗೂ ಕೂಡ ಪೆಟ್ಟಾಗೋದು ಸಹಜ ಅಲ್ವ. ಹಾಗಾಗಿ ಇದೊಂದು ಬಹಳ ಬೇಸರವಾದಂಥ ವಿಷಯ. ಆದರೆ ಅವರು ಗಂಡ ಹೆಂಡತಿ ಈಗ ಯಾರು ನಮ್ಮ ರಶ್ಮಿಕಾ ಮತ್ತು ದೇವರಕೊಂಡವರು ದಾಂಪತ್ಯ ಜೀವನಕ್ಕೆ ಕಾಲಿಟ್ಟಿದ್ದಾರೋ ಅವರು ಬಹಳ ಖುಷಿಯಾಗಿರಲಿ, ಸಂತೋಷವಾಗಿರಲಿ.
ಯಾಕಂದರೆ ಯಾವತ್ತೂ ಅವರಿಗೆ ಮುಡಿದ ಹೂ ಕೂಡ ಬಾಡದಿರಲಿ. ಯಾಕಂದ್ರೆ ನಮ್ಮ ಕನ್ನಡ ಜನತೆನೇ ಹಾಗೆ ಅಲ್ವಾ, ಕ್ಷಮಿಸುವ ಗುಣ ಇದೆ ಅಲ್ವಾ. ಎಲ್ಲರೂ ಕೂಡ ಇವತ್ತು ಕನ್ನಡ ಜನತೆ ಅವರಿಗೆ ಆಶೀರ್ವದಿಸಿರ್ತಾರೆ. ಹಾಗೆ ಒಳ್ಳೆಯ ಒಂದು ಮುದ್ದಾದ ಜೋಡಿ ಕೂಡ ಹೌದು. ಈ ಮದುವೆ ಅಂದರೆ ಡೆಸ್ಟಿನ್ ಅಲ್ವಾ, ಅದು ಸ್ವರ್ಗದಲ್ಲೇ ನಿಶ್ಚಯ ಆಗಿರುತ್ತೆ. ಅದು ರಕ್ಷಿತ್ ಬೇಕು, ಅವರು ಬೇಕು, ಇವರು ಬೇಕು ಅಂದರೆ ಇವತ್ತು ಎಲ್ರಿಗೆ ನಮಗೆಲ್ರಿಗೂ ಬೇಕಾದವರು ಸಿಗ್ತಾಯಿತ್ತು, ಅದು ಸಾಧ್ಯನೇ ಇಲ್ಲ. ಮದುವೆ ಅಂದರೆ ಒಂದು ಸ್ವರ್ಗದಲ್ಲೇ ನಿಶ್ಚಯ ಆಗಿರುವಂತಹ ಒಂದು ವಿಷಯ. ಈಗ ನಮ್ಮ ಕರ್ನಾಟಕದಲ್ಲಿ ಒಂದು 11 ಜನಕ್ಕೆ ಅವರು ಆಹ್ವಾನ ಕೊಟ್ಟಿದ್ದಾರೆ. ಅದರಲ್ಲಿ ಯಾರೆಲ್ಲ ಹೋಗಿದ್ದಾರೆ, ಯಾರೆಲ್ಲ ಹೋಗಿಲ್ಲ ಅಂತೆಲ್ಲ ಅದು ಮುಂದಿನ ದಿನಗಳಲ್ಲಿ ನಮಗೆ ಗೊತ್ತಾಗುತ್ತೆ. ಹೇಳಿ ಕೇಳಿ ನಮ್ಮ ರಶ್ಮಿಕವ್ರ ಮೊದಲಿಗೆ ಈಗಂತೂ ದೊಡ್ಡ ಕೋಟ್ಯಾಧಿಪತಿ. ಮುಂದಿನ ಅವರ ಜೀವನ ಹೇಗಿದೆ ಅಂತ ನಾವೆಲ್ಲ ಕಾದು ನೋಡಬೇಕು. ಹಾಗೆ ಅವರಿಗೆ ಜೀವನದಲ್ಲಿ ಒಳ್ಳೆಯದಾಗಲಿ, ಮತ್ತು ಅವರ ಮುಂದಿನ ದಾಂಪತ್ಯ ಬದುಕು ಕೂಡ ಬಹಳ ಸಂತೋಷವಾಗಿರಲಿ, ನವ ಜೋಡಿಗೆ ಶುಭವಾಗಿರಲಿ, ಮುದ್ದಾದ 1-2-3 ಮಕ್ಕಳಾಗಲಿ. ಇದು ನಮ್ಮ ಕನ್ನಡಿಗರ ಪರವಾಗಿ ನನ್ನದೊಂದು ಆಶೀರ್ವಾದ ಮತ್ತು ಒಂದು ಹಾರೈಕೆ ಅವರಿಗೆ. ಯಾಕಂದರೆ ಯಾವುದೇ ಹೆಣ್ಣು ಮಕ್ಕಳು ಎಲ್ಲ ಹೋದ ಕಡೆ ಚೆನ್ನಾಗಿರಬೇಕಲ್ಲ, ಯಾವ ಜೀವನ ಕೂಡ ಕಷ್ಟ ಆಗಬಾರ್ದು. ಹಾಗಾಗಿ ನನ್ನ ಇವತ್ತಿನ ವಿಡಿಯೋ ಇದಾಗಿತ್ತು. ನಿಮ್ಮೆಲ್ಲರ ಸಪೋರ್ಟ್, ಪ್ರೀತಿ, ಸಹಕಾರ ಎಲ್ಲವೂ ಇರಲಿ. ನಿಮ್ಮೆಲ್ಲರ ಸಪೋರ್ಟ್ ಇದ್ದರೆ ನಾನು ಇನ್ನೊಂದು ಒಳ್ಳೆಯ ವಿಡಿಯೋ ಜೊತೆ ಬರ್ತೀನಿ. ಎಲ್ರಿಗೂ ಟಾಟಾ, ಬಾಯ್, ಸಿ ಯು, ಟೇಕ್ ಕೇರ್.